ಮುಖ್ಯಮಂತ್ರಿಗಳು ನನಗೆ ನಿಜವಾಗ್ಲೂ ಕೂಡ ಬಹಳ ನಿರಾಶೆ ಆಗಿದೆ. ಮುಖ್ಯಮಂತ್ರಿಗಳ ಬಗ್ಗೆ ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ಸರ್ಕಾರದ ಕಾರ್ಯಕ್ರಮಗಳನ್ನ ನೀವು ಗ್ಯಾರಂಟಿಗಳನ್ನ ರಾಜಕೀಯ ಲಾಭಕ್ಕಾಗಿ ಪಡ್ಕೊಳ್ತಾ ಇದ್ದೀರಿ. ಈ ಆಪಾದನೆ ಮಾಡಿದಾಗ ನಾವು ರಾಜಕೀಯ ಮಾಡ್ತಾ ಇಲ್ಲ, ಬಡವರ ಕಲ್ಯಾಣ ಮಾಡ್ತೀವಿ ಅಂತ ಹೇಳ್ತೀರಿ. ಆದ್ರೆ ಇವತ್ತು ನಿಮ್ಮ ಬಣ್ಣ ಬಯಲಾಗಿದೆ. ಇವತ್ತು ನಾನು ಕೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ಮುಟ್ತಿದೆ ಇಲ್ಲ ಅಂತ ನೋಡೋದಕ್ಕೆ ನಿಮ್ ಕಾಂಗ್ರೆಸ್ ಪಕ್ಷದವರೇ ಬೇಕಾ? ಯಾಕೆ ಇಷ್ಟು ದೊಡ್ಡ ಸರ್ಕಾರದ ಆಡಳಿತ ಯಂತ್ರ ಇದೆ, ನೌಕರದಾರಿದ್ದಾರೆ, ವ್ಯವಸ್ಥೆ ಇದೆ, ಡೆಪ್ಟಿ ಕಮಿಷನರ್ ಇಂದ ಹಿಡಿದು ವಿಲೇಜ್ ಅಕೌಂಟೆಂಟ್ ವರೆಗೂ ಪಿಡಿಒ ವರೆಗೂ ಎಲ್ಲ ವ್ಯವಸ್ಥೆ ಇದೆ. ಇದನ್ನು ಸತ್ತೋಗಿದೆಯಾ? ಕಾಂಗ್ರೆಸ್ನವ್ರು ಈಗಾಗಲೇ ಗೃಹಲಕ್ಷ್ಮಿಗೆ ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಏಜೆಂಟ್ಗಿರಿ ಮಾಡ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ಏನೋ ಬಡವರಿಂದ ಹಣ ಸುಳಿಯುವುದನ್ನ ಅಧಿಕೃತ ಮಾಡುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವ ಕಾನೂನಲ್ಲಿ ಇದೆ ಸ್ವಾಮಿ? ನಿಮ್ಮ ಪಕ್ಷದವರನ್ನ ಫಲಾನುಭವಿಗಳ ಆಯ್ಕೆ ಮಾಡೋದರಲ್ಲಾಗ್ಲಿ ಅಥವಾ ಅವ್ರಿಗೆ ಸಿಗ್ತದಿಲ್ಲದನ್ನ ನೋಡ್ಕೊಳ್ಳುವಂತ ಅಧಿಕಾರ ಯಾರು ಕೊಟ್ಟಿದ್ದಾರೆ ನಿಮ್ಗೆ? ನಿಮ್ಮ ಪಕ್ಷದವ್ರು ಕೊಡೋದಕ್ಕೆ ಯಾವ ಕಾನೂನಲ್ಲಿದೆ? ಮತ್ತೆ ಅವರಿಗೆ ಇದನ್ನೆಲ್ಲ ಮಾಡೋದಕ್ಕೆ ಕ್ಯಾಬಿನೆಟ್ ರ್ಯಾಂಕು 50,000 ರೂಪಾಯಿ ತಳ ಹಂತದವರೆಗೂ ನೀವು ಸರ್ಕಾರದ ದುಡ್ಡನ್ನು ಕೊಡ್ತೀವಿ. ಇದು ರಾಜ್ಯದ ಜನರ ಬೆವರು ಸುರಿಸಿರುವಂತಹ ಹಣ, ನಿಮ್ಮ ಕಾಂಗ್ರೆಸ್ ಪಕ್ಷದ ಹಣ ಅಲ್ಲ ಇದು. ಮತ್ತು ಅಧಿಕಾರ ನಿಮಗೆ ಆಡಳಿತ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಯಾವ ಅಧಿಕಾರ ಜನರು ಕೊಟ್ಟಿಲ್ಲ. ಈಗಾಗಲೇ ಹಲವಾರು ಕಾನೂನು ವಿರೋಧಿ ನೇಮಕಗಳನ್ನು ಮಾಡಿದಿರಿ. ಶಾಸಕರನ್ನೆಲ್ಲ ಸಲಹೆಗಾರರಂತ ತಗೊಂಡಿದ್ದೀರಿ. ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ 15% ಹೆಚ್ಚು ಕ್ಯಾಬಿನೆಟ್ ರ್ಯಾಂಕ್ ಇರಬಾರದು, ಆದ್ರೂ ಕೂಡ ನೀವು ಕೊಟ್ಟಿದ್ದೀರಿ. ಅದು ಕಾನೂನು ವಿರುದ್ಧ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನೀವೇ 2013ರಿಂದ 2018ರವರೆಗೂ ಇರುವಾಗ ಅಂತ ಸಂದರ್ಭದಲ್ಲಿ ಸುಮಾರು 60 ಜನ ಸಂಸದ ಕಾರ್ಯದರ್ಶಿ ಅಂತ ಮಾಡಿ ಅವ್ರಿಗೆ ಒಂದೊಂದು ಇಲಾಖೆ ಕೊಟ್ಟಿದ್ರಿ. ಆ ಸಂದರ್ಭದಲ್ಲಿ ಹೈಕೋರ್ಟ್ ರೂಲಿಂಗ್ ಇದೆ, ನೀವು ಮಾಡಿರೋ ತಪ್ಪು ಅಂತ. ನೀವು ಮಾಡೋ ತಪ್ಪು ಅಂತ ಗೊತ್ತಿದೆ, ಕಾನೂನು ವಿರುದ್ಧ ಅಂತ ಗೊತ್ತಿದೆ, ಕೋರ್ಟ್ ಆದೇಶ ಇದೆ ಅಂತ ಗೊತ್ತಿದ್ರೂ ಕೂಡ ನೀವು ಇವತ್ತು ಅದರ ವಿರುದ್ಧವಾಗಿ ಇವತ್ತು ನಿಮ್ಮ ಕಾರ್ಯಕರ್ತರನ್ನ ಓಲೈಸುವ ಸಲುವಾಗಿ, ಯಾಕಂದ್ರೆ ಕಾರ್ಯಕರ್ತರು ಸಂಪೂರ್ಣ ಭ್ರಮ ನಿರಸನಗೊಂಡಿದ್ದಾರೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಲಂಚ ಕೊಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ಅವ್ರನ್ನ ಓಲೈಸುವ ಸಲುವಾಗಿ. ಇದು ಕಾನೂನು ವಿರುದ್ಧ ಇದೆ. ಇದು ಕಾನೂನು ಹೋರಾಟ ಕೂಡ ಆಗ್ತದೆ. ಆದ್ರಿಂದ ನಾನು ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇಂಥ ಕಾನೂನು ವಿರುದ್ಧವಾಗಿರುವಂತ ನೇಮಕಾತಿಗಳನ್ನ ನೀವು ಸಂಪೂರ್ಣವಾಗಿ ತಡೆ ಹಿಡಿಬೇಕು. ಕಾನೂನು ವಿರುದ್ಧ ನೇಮಕಾತಿಗೆ ನೀವು ಕೂಡ ಫೈಲಿಗೆ ರುಜುವಾತು ಹಾಕಿದ್ರೆ ನೀವು ಕೂಡ ಪಾರ್ಟಿ ಆಗ್ತೀರಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು. ರೂಲ್ ಆಫ್ ಲಾ ಶುಡ್ ಪ್ರಿವೇಲ್ ಇನ್ ದಿ ಸ್ಟೇಟ್. ಇವರು ರೂಲ್ ಆಫ್ ಲಾ ಅನ್ನ ಎಲ್ಲವನ್ನು ಕೂಡ ಕಿತ್ತೊಗೆದು ತಮ್ಮ ಮನಸೋ ಇಚ್ಛೆಯಾಗಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಇದು ಸೌಜನ್ಯ, ಪಕ್ಷಪಾತ, ಭ್ರಷ್ಟಾಚಾರ, ದುರಾಡಳಿತದ ಪರಾಕಾಷ್ಠತೆ. ಇದು ಇಟ್ಸ್ ಹೈಟ್ಸ್ ಆಫ್ ಕರಪ್ಟ್ ಅಂಡ್ ನೆಪೋಟಿಸಮ್ ಬೈ ದಿಸ್ ಗವರ್ಮೆಂಟ್. ಇದಕ್ಕೆ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ. ನಾವು ಇದನ್ನ ಗವರ್ನರ್ಗೂ ಕೂಡ ಇದರ ಬಗ್ಗೆ ಮನವಿ ಕೊಡ್ತೇವೆ ಮತ್ತು ಕಾನೂನು ಹೋರಾಟವೂ ಕೂಡ ಮಾಡ್ತೇವೆ. ಮುಖ್ಯಮಂತ್ರಿಗಳು ನನಗೆ ನಿಜವಾಗ್ಲೂ ಕೂಡ ಬಹಳ ನಿರಾಶೆ ಆಗಿದೆ. ಮುಖ್ಯಮಂತ್ರಿಗಳ ಬಗ್ಗೆ ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ
ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳ ಸರ್ಕಾರದ ಕಾರ್ಯಕ್ರಮಗಳನ್ನ ನೀವು ಗ್ಯಾರಂಟಿಗಳನ್ನ ರಾಜಕೀಯ ಲಾಭಕ್ಕಾಗಿ ಪಡ್ಕೊಳ್ತಾ ಇದ್ದೀರಿ. ಈ ಆಪಾದನೆ ಮಾಡಿದಾಗ ನಾವು ರಾಜಕೀಯ ಮಾಡ್ತಾ ಇಲ್ಲ, ಬಡವರು ಕಲ್ಯಾಣ ಮಾಡ್ತೀವಿ ಅಂತ ಹೇಳ್ತೀರಿ. ಆದ್ರೆ ಇವತ್ತು ನಿಮ್ಮ ಬಣ್ಣ ಬಯಲಾಗಿದೆ. ಇವತ್ತು ನಾನು ಕೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ಮುಟ್ತಿದೆ ಇಲ್ಲ ಅಂತ ನೋಡೋದಕ್ಕೆ ನಿಮ್ ಕಾಂಗ್ರೆಸ್ ಪಕ್ಷದವರೇ ಬೇಕಾ? ಯಾಕೆ ಇಷ್ಟು ದೊಡ್ಡ ಸರ್ಕಾರದ ಆಡಳಿತ ಯಂತ್ರ ಇದೆ, ನೌಕರದಾರಿದ್ದಾರೆ, ವ್ಯವಸ್ಥೆ ಇದೆ, ಡೆಪ್ಟಿ ಕಮಿಷನರ್ ಇಂದ ಹಿಡಿದು ವಿಲೇಜ್ ಅಕೌಂಟೆಂಟ್ ವರೆಗೂ PDO ವರೆಗೂ ಎಲ್ಲ ವ್ಯವಸ್ಥೆ ಇದೆ. ಇದನ್ನು ಸತ್ತೋಗಿದೆಯಾ? ಕಾಂಗ್ರೆಸ್ನವ್ರಿಗಾಗ್ಲೇ ಗೃಹಲಕ್ಷ್ಮಿಗೆ ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಏಜೆಂಟ್ಗಿರಿ ಮಾಡ್ತಾ ಇದ್ದಾರೆ. ಈಗ ಅಧಿಕೃತವಾಗಿ ಏನೋ ಬಡವರಿಂದ ಹಣ ಸುಳಿಯುವುದನ್ನ ಅಧಿಕೃತ ಮಾಡುವಂತಹ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಯಾವ ಕಾನೂನಲ್ಲಿದೆ ಸ್ವಾಮಿ? ನಿಮ್ಮ ಪಕ್ಷದವರನ್ನ ಫಲಾನುಭವಿಗಳ ಆಯ್ಕೆ ಮಾಡೋದರಲ್ಲಾಗ್ಲಿ ಅಥವಾ ಅವ್ರಿಗೆ ಸಿಗ್ತದಿಲ್ಲೋದನ್ನ ನೋಡ್ಕೊಳ್ಳುವಂತ ಅಧಿಕಾರ ಯಾರು ಕೊಟ್ಟಿದ್ದಾರೆ ನಿಮ್ಗೆ? ನಿಮ್ಮ ಪಕ್ಷದವ್ರು ಕೊಡೋದಕ್ಕೆ ಯಾವ ಕಾನೂನಲ್ಲಿದೆ? ಮತ್ತೆ ಅವರಿಗೆ ಇದನ್ನೆಲ್ಲ ಮಾಡೋದಕ್ಕೆ ಕ್ಯಾಬಿನೆಟ್ ರ್ಯಾಂಕು 50,000 ರೂಪಾಯಿ ತಳ ಹಂತದವರೆಗೂ ನೀವು ಸರ್ಕಾರದ ದುಡ್ಡನ್ನು ಕೊಡ್ತೀವಿ. ಇದು ರಾಜ್ಯದ ಜನರ ಬೆವರು ಸುರಿಸಿರುವಂತ ಹಣ, ನಿಮ್ಮ ಕಾಂಗ್ರೆಸ್ ಪಕ್ಷದ ಹಣ ಅಲ್ಲ ಇದು. ಮತ್ತು ಅಧಿಕಾರ ನಿಮಗೆ ಆಡಳಿತ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಚುನಾಯಿತ ಪ್ರತಿನಿಧಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಯಾವ ಅಧಿಕಾರ ಜನರು ಕೊಟ್ಟಿಲ್ಲ. ಈಗಾಗಲೇ ಹಲವಾರು ಕಾನೂನು ವಿರೋಧಿ ನೇಮಕಗಳನ್ನು ಮಾಡಿದಿರಿ, ಶಾಸಕರನ್ನೆಲ್ಲ ಸಲಹೆಗಾರರಂತ ತಗೊಂಡಿದ್ದೀರಿ, ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಅನ್ನ ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ 15% ಹೆಚ್ಚು ಕ್ಯಾಬಿನೆಟ್ ರ್ಯಾಂಕ್ ಇರಬಾರದು, ಆದ್ರೂ ಕೂಡ ನೀವು ಕೊಟ್ಟಿದ್ದೀರಿ. ಅದು ಕಾನೂನು ವಿರುದ್ಧ. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ನೀವೇ 2013ರಿಂದ 18ರವರೆಗೆ ಇರುವಾಗ ಅಂತ ಸಂದರ್ಭದಲ್ಲಿ ಸುಮಾರು 60 ಜನ ಸಂಸದ ಕಾರ್ಯದರ್ಶಿ ಅಂತ ಮಾಡಿ ಅವ್ರಿಗೆ ಒಂದೊಂದು ಇಲಾಖೆ ಕೊಟ್ಟಿದ್ರಿ. ಆ ಸಂದರ್ಭದಲ್ಲಿ ಹೈಕೋರ್ಟ್ ರೂಲಿಂಗ್ ಇದೆ, ನೀವು ಮಾಡಿರೋ ತಪ್ಪು ಅಂತ. ನೀವು ಮಾಡೋ ತಪ್ಪು ಅಂತ ಗೊತ್ತಿದೆ, ಕಾನೂನು ವಿರುದ್ಧ ಅಂತ ಗೊತ್ತಿದೆ, ಕೋರ್ಟ್ ಆದೇಶ ಇದೆ ಅಂತ ಗೊತ್ತಿದ್ರೂ ಕೂಡ ನೀವು ಇವತ್ತು ಅದರ ವಿರುದ್ಧವಾಗಿ ಇವತ್ತು ನಿಮ್ಮ ಕಾರ್ಯಕರ್ತರನ್ನ ಓಲೈಸುವ ಸಲುವಾಗಿ, ಯಾಕಂದ್ರೆ ಕಾರ್ಯಕರ್ತರು ಸಂಪೂರ್ಣ ಭ್ರಮ ನಿರಸನಗೊಂಡಿದ್ದಾರೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಲಂಚ ಕೊಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ಅವ್ರನ್ನ ಓಲೈಸುವ ಸಲುವಾಗಿ. ಇದು ಕಾನೂನು ವಿರುದ್ಧ ಇದೆ, ಇದು ಕಾನೂನು ಹೋರಾಟ ಕೂಡ ಆಗ್ತದೆ. ಆದ್ರಿಂದ ನಾನು ಮುಖ್ಯ ಕಾರ್ಯದರ್ಶಿಗಳಿಗೆ ಹೇಳಕ್ ಇಚ್ಛೆ ಪಡ್ತೇನೆ, ಇಂಥ ಕಾನೂನು ವಿರುದ್ಧವಾಗಿರುವಂತ ನೇಮಕಾತಿಗಳನ್ನ ನೀವು ಸಂಪೂರ್ಣವಾಗಿ ತಡೆ ಹಿಡಿಬೇಕು. ಕಾನೂನು ವಿರುದ್ಧ ನೇಮಕಾತಿಗೆ ನೀವು ಕೂಡ ಫೈಲಿಗೆ ರುಜುವಾತು ಹಾಕಿದ್ರೆ ನೀವು ಕೂಡ ಪಾರ್ಟಿ ಆಗ್ತೀರಿ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು. ರೂಲ್ ಆಫ್ ಲಾ ಶುಡ್ ಪ್ರಿವೇಲ್ ಇನ್ ದಿ ಸ್ಟೇಟ್. ಇವರು ರೂಲ್ ಆಫ್ ಲಾ ಅನ್ನ ಎಲ್ಲವನ್ನು ಕೂಡ ಕಿತ್ತೊಗೆದು ತಮ್ಮ ಮನಸೋ ಇಚ್ಛೆಯಾಗಿ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ. ಇದು ಸೌಜನ್ಯ, ಪಕ್ಷಪಾತ, ಭ್ರಷ್ಟಾಚಾರ, ದುರಾಡಳಿತದ ಪರಾಕಾಷ್ಠತೆ. ಇದು ಇಟ್ಸ್ ಹೈಟ್ಸ್ ಆಫ್ ಕರಪ್ಟ್ ಅಂಡ್ ನೆಪೋಟಿಸಮ್ ಬೈ ದಿಸ್ ಗವರ್ಮೆಂಟ್. ಇದಕ್ಕೆ ನಾವು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೇನೆ. ನಾವು ಇದನ್ನ ಗವರ್ನರ್ಗೂ ಕೂಡ ಇದರ ಬಗ್ಗೆ ಮನವಿ ಕೊಡ್ತೇವೆ ಮತ್ತು ಕಾನೂನು ಹೋರಾಟವೂ ಕೂಡ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.